ದಿನದ ಪರಲೋಕ ಮನ್ನಾ ಡಿಸೆಂಬರ್ 29. ಮುಂಜಾನೆ ಬೀಜ ಬಿತ್ತು ಸಂಜೆ ತನಕ ಕೈ ತೆಗೆಯಬೇಡ. ಇದು ಸಫಲವೋ ಅದು ಸಫಲವೋ, ಒಂದು ವೇಳೆ ಎರಡು ಚೆನ್ನಾಗುವವೋ ನಿನಗೆ ತಿಳಿಯದು. ಪ್ರಸಂಗಿ 11ನೇ ಅಧ್ಯಾಯ 6ನೇ ವಚನ. ಎಲ್ಲಾ ಕರ್ತನ ಜನರು ಸತ್ಯದ ಸೇವಕರಾಗುವುದಕ್ಕೆ ಯಾವ ಪ್ರಮಾಣದಲ್ಲಿ ಇಷ್ಟವುಳ್ಳವರಾಗಿರುವರೋ ಅದೇ ಪ್ರಮಾಣದಲ್ಲಿ ಅವರು ಸದಾ ಎಚ್ಚರಿಕೆಯಿಂದಿದ್ದು ಸತ್ಯದ ಪರವಾಗಿ ಸೇವೆ ಮಾಡುವ ಅವಕಾಶಗಳನ್ನು ನಿರೀಕ್ಷಿಸುವವರಾಗಿ ಕರ್ತನ ನಡೆಸುವಿಕೆ ಹಾಗೂ ಆತನು ತಮ್ಮನ್ನು ಉಪಯೋಗಿಸಿಕೊಳ್ಳಲು ಕಾತುರರಾಗಿ ಕಾಯಬೇಕು. ನಾವು ದೇವರ ಬಗ್ಗೆ ಭಕ್ತಿಯನ್ನು ಹಾಗೂ ಆತನ ವಾಕ್ಯವನ್ನು ತಿಳಿಯಲು ಕಾತುರರಾಗಿರುವವರನ್ನು ನೋಡಿದಲ್ಲಿ ಅವರಿಗೆ ನಾವು ಹಸ್ತ ಚಾಚಿ ಸಹಾಯ ನೀಡಬೇಕು. ಹಾಗೆಯೇ ನಮಗೆ ದೊರಕಿರುವ ಆಶೀರ್ವಾದವನ್ನು ಅವರಿಗೂ ವರ್ಗಾವಣೆ ಮಾಡಲು ಕಾತುರರಾಗಿದ್ದು ಕರ್ತನಿಗಾಗಿ ಪ್ರತಿಷ್ಠೆ ಪಡಿಸಿಕೊಂಡಿರುವ ನಾವು ಇದು ನಮ್ಮ ಮುಖ್ಯ ವ್ಯವಹಾರವೆಂದು ಎಣಿಸಿ ನಮ್ಮನ್ನು ನಾವು ರಾಜಾದಿರಾಜನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ರೀಪ್ರಿಂಟ್ 2965. ನಮಸ್ಕಾರ, ಎಲ್ಲರಿಗೂ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಕೈಯಲ್ಲಿ ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಕೃತಿಯಿಂದ ಡಿಸೆಂಬರ್ 29ರ ಒಂದು ಚಿಕ್ಕ ಆಯ್ದ ಭಾಗ ಇದೆ. ಹೌದು, ನೋಡೋಕೆ ಇದು ಕೃಷಿ ಬಗ್ಗೆ ಮಾತಾಡ್ದ ಹಾಗೆ ಕಾಣುತ್ತೆ, ಆದ್ರೆ ನಾವು ಆಳವಾಗಿ ನೋಡಿದಾಗ ಈ ಸಣ್ಣ ಮಾತು ನಮ್ಮ ಜೀವನದ ಜವಾಬ್ದಾರಿಯ ಬಗ್ಗೆ ಒಂದು ದೊಡ್ಡ ಫಿಲಾಸಫಿಯಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಖಂಡಿತ. ಇದು ಪ್ರಸಂಗಿ 11:6ರಿಂದ ಬಂದಿರೋ ಒಂದು ವಚನದ ಮೇಲೆ ಆಧಾರಿತವಾಗಿದೆ. ಸರಿ, ಆ ಮೂಲ ವಚನ ಏನ್ ಹೇಳುತ್ತೆ? ಅದು ಹೀಗಿದೆ: ಬೆಳಗ್ಗೆ ನಿನ್ನ ಬೀಜವನ್ನು ಬಿತ್ತು ಮತ್ತು ಸಂಜೆ ನಿನ್ನ ಕೈಯನ್ನು ಹಿಂತೆಗೆದುಕೊಳ್ಳಬೇಡ. ಓ, ಯಾಕಂದ್ರೆ ಯಾವುದು ಸಫಲವಾಗುತ್ತೆ, ಇದು ಅಥವಾ ಅದು, ಅಥವಾ ಎರಡೂ ಸಮಾನವಾಗಿ ಚೆನ್ನಾಗಿ ಆಗುತ್ತಾ ಅಂತ ನೀನೇ ಗೊತ್ತಿಲ್ಲ. ಅಂದ್ರೆ ರಿಸಲ್ಟ್ ಬಗ್ಗೆ ಗ್ಯಾರಂಟಿ ಇಲ್ಲದಿದ್ರೂ ಸುಮ್ನೆ ಪ್ರಯತ್ನ ಪಡ್ತಾನೆ ಇರುವಂತ ಇದೇ ಅಲ್ವಾ ಇದ್ರ ಸರಳ ಅರ್ಥ? ಹೌದು, ಅದೇ. ಆದ್ರೆ ಇವತ್ತಿನ ಈ ರಿಸಲ್ಟ್ ಓರಿಯೆಂಟೆಡ್ ಜಗತ್ತಲ್ಲಿ ಈ ಯೋಚನೆ ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಒಳ್ಳೆ ಪ್ರಶ್ನೆ. ಇದು ಕುರುಡಾಗಿ ಕೆಲಸ ಮಾಡೋ ಬಗ್ಗೆ ಹೇಳ್ತಿಲ್ಲ. ಓಕೆ. ಆಕ್ಚುಲಿ ಇದೊಂದು ನಂಬಿಕೆಯ ಆಧಾರದ ಮೇಲೆ ಮಾಡೋ ಕ್ರಿಯೆ. ನೋಡಿ, ಇಲ್ಲಿ ಬಳಸೋ ಕೃಷಿಯ ರೂಪಕ ಇದೆಯಲ್ಲ, ಬೀಜ ಬಿತ್ತೋದು. ಹೌದು. ಅದು ನಿರಂತರ ಪ್ರಯತ್ನದ ಸಂಕೇತ. ಆದ್ರೆ ಅದರ ಹಿಂದಿನ ಭಾವನೆ ಮುಖ್ಯ. ಅಂದ್ರೆ ಫಲಿತಾಂಶ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇರಬೇಕು ಅನ್ನೋದು. ಸರಿ, ಆ ನಿರಂತರ ಪ್ರಯತ್ನದ ಐಡಿಯಾ ಅರ್ಥ ಆಯ್ತು. ಆದ್ರೆ ನಮ್ಮ ಮೂಲದಲ್ಲಿರೋ ವ್ಯಾಖ್ಯಾನ ಈ ಕಲ್ಪನೆಯನ್ನ ಕೃಷಿಯಿಂದ ಬೇರೆ ಕಡೆಗೆ, ಅಂದ್ರೆ ಒಂದು ಆಧ್ಯಾತ್ಮಿಕ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಲ್ವಾ? ಖಂಡಿತ. ಅಲ್ಲೇ ವಿಷಯ ಆಳವಾಗೋದು. ಅಲ್ಲಿ ಸತ್ಯದ ಸೇವಕರಿಗೆ ಅಂತ ಒಂದು ಪದ ಬರುತ್ತೆ. ಅಂದ್ರೆ ಯಾರಿವ್ರು? ಹೌದು. ಆ ವ್ಯಾಖ್ಯಾನದಲ್ಲಿ ಸತ್ಯದ ಸೇವಕರು ಅಂದ್ರೆ ಬರೀ ಧರ್ಮಗುರುಗಳು ಅಂತ ಅಷ್ಟೇ ಅಲ್ಲ. ಹೌದಾ? ಯಾರಿಗೆ ಒಂದು ನೈತಿಕ ಅಥವಾ ಆಧ್ಯಾತ್ಮಿಕ ಸತ್ಯ ಗೊತ್ತಿದೆ ಅಂತ ಅನ್ಸುತ್ತೋ ಅವರೆಲ್ಲರೂ. ಅವ್ರಿಗೆ ಈ ಬೀಜ ಬಿತ್ತುದು ಅನ್ನೋದು ಒಂದು ಮುಖ್ಯವಾದ ಕರ್ತವ್ಯ ಆಗತ್ತೆ. ಓ, ಹಾಗಾದ್ರೆ ಆ ಬೀಜ ಅನ್ನೋದು ಕೇವಲ ಧಾನ್ಯ ಅಲ್ಲ, ಅದು ಜ್ಞಾನ, ಸಹಾಯ ಅಥವಾ ಸೇವೆ ಅಂತನಾ? ಎಕ್ಸಾಕ್ಟ್ಲಿ. ವ್ಯಾಖ್ಯಾನವು ಬೀಜ ಬಿತ್ತುವುದನ್ನ ಸೇವೆ ಅಂತ ಕರೆಯುತ್ತೆ. ಸರಿ ಸರಿ. ಅಷ್ಟೇ ಅಲ್ಲ, ಇದು ಸುಮ್ಮನೆ ಅವಕಾಶ ಸಿಕ್ಕಾಗ ಮಾಡುವ ಕೆಲಸವಲ್ಲ, ಬದಲಿಗೆ ದೇವರ ಮಾರ್ಗದರ್ಶನ ಮತ್ತು ಬಳಕೆಯನ್ನು ನಿರೀಕ್ಷಿಸಬೇಕು ಅಂತಾನೂ ಹೇಳುತ್ತೆ. ಅಂದ್ರೆ ಇದೊಂದು ಉದ್ದೇಶಪೂರ್ವಕ ಕ್ರಿಯೆ. ವಾವ್, ಅದು ಒಳ್ಳೆ ಹೋಲಿಕೆ. ನಮ್ಮ ಮೂಲದಲ್ಲಿ ಇನ್ನೊಂದು ತುಂಬಾ ಸ್ಟ್ರಾಂಗ್ ಮಾತು ಬರುತ್ತೆ ನೋಡಿ. ನಾವು ಪಡೆದ ಆಶೀರ್ವಾದವನ್ನು ಇತರರಿಗೆ ವರ್ಗಾಯಿಸುವುದು ಮತ್ತು ಇದನ್ನ ಜೀವನದ ಮುಖ್ಯ ವ್ಯಾಪಾರ ಅಂದ್ರೆ ಚೀಫ್ ಬಿಸ್ನೆಸ್ ಆಫ್ ಲೈಫ್ ಅಂತ ಕರೆಯಲಾಗುತ್ತೆ. ಹೌದು ಹೌದು. ಆ ಮುಖ್ಯ ವ್ಯಾಪಾರ ಅನ್ನೋ ಪದಕ್ಕೆ ದೊಡ್ಡ ಭಾರವಿದೆ ಅಲ್ವಾ? ಖಂಡಿತ. ಇದರ ಅರ್ಥ ಅಂದ್ರೆ ನಮಗೆ ಸಿಕ್ಕಿರೋ ಜ್ಞಾನ, ಕೌಶಲ್ಯ ಅಥವಾ ಯಾವುದೇ ರೀತಿಯ ಆಶೀರ್ವಾದ ಇರಲಿ, ಅದನ್ನ ನಮಗೇ ಇಟ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ, ಅದನ್ನ ಹಂಚೋದೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಅನ್ನೋದಿದರ ತಿರುಳು. ಇದಕ್ಕೊಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಈಗ ಆಫೀಸ್ನಲ್ಲಿ ನಮಗಿಂತ ಕಿರಿಯರಿಗೇನೋ ಒಂದು ಹೊಸ ಸ್ಕಿಲ್ ಹೇಳ್ಕೊಡೋದು. ಸರಿ. ಸಣ್ಣ ವಿಷಯಗಳೇ, ಆದ್ರೆ ಈ ಮೂಲದ ಪ್ರಕಾರ ಇವು ಕೇವಲ ಒಳ್ಳೆಯ ಕೆಲಸಗಳು ಅಲ್ಲ, ಬದಲಿಗೆ ನಮ್ಮ ಮುಖ್ಯ ವ್ಯಾಪಾರ. ಹಾಗಾದ್ರೆ ಒಟ್ಟಾರೆಯಾಗಿ ನಮ್ಮ ಕ್ರಿಯೆಗಳನ್ನ ಒಂದ್ ರೀತಿಯ ಒಳ್ಳೆತನದ ಪೋರ್ಟ್ಫೋಲಿಯೋ
ತರ ನೋಡ್ಬೇಕು ಅಂತ ಹೇಳ್ಬೋದಾ? ವಾ, ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ನಾವು ಬೆಳಗ್ಗೆ ಒಂದ್ ಕಡೆ ಸಂಜೆ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ ಹಾಗೆ ಯಾವುದು ಲಾಭ ಕೊಡುತ್ತಂತ ಗೊತ್ತಿಲ್ಲ, ಆದ್ರೆ ಒಟ್ಟಾರೆ ನಮ್ಮ ಸೇವೆಯ ಪೋರ್ಟ್ಫೋಲಿಯೋ ಒಂದು ಸಕಾರಾತ್ಮಕ ಫಲಿತಾಂಶ ಕೊಡುತ್ತೆ ಅಂತ ನಂಬೋದು. ಹೌದು, ಖಂಡಿತ. ಅದೇ ಆ ಮೂಲದ ಸಾರ. ಇದು ಕರ್ತವ್ಯವನ್ನ ಒಂದು ಬರೀ ಕೆಲಸ ಅಂತ ನೋಡದೆ ನಂಬಿಕೆಯ ಒಂದು ತಂತ್ರವಾಗಿ ನೋಡಲು ಹೇಳುತ್ತೆ. ಓಕೆ. ಒಬ್ಬ ಲೇಖಕ ಬೆಳಗ್ಗೆ ಒಂದು ಕತೆ ಬರಿಬೋದು, ಸಂಜೆ ಇನ್ನೊಂದು. ಯಾವುದು ಜನರಿಗೆ ಇಷ್ಟ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಹೌದು. ಆದ್ರೆ ಬರೆಯೋ ಕ್ರಿಯೆಗೆ ಬದ್ಧನಾಗಿರೋದೇ ಮುಖ್ಯ. ಅದರ ಹಾಗಾದ್ರೆ ನಮ್ಮ ಇಂದಿನ ಈ ಡೀಪ್ ಡೈವ್ನಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಅಂದ್ರೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ನಮ್ಮ ಪ್ರಯತ್ನಗಳನ್ನ ಮುಂದುವರಿಸಬೇಕು ಮತ್ತು ನಮಗೆ ಸಿಕ್ಕಿದ್ದನ್ನ ಹಂಚ್ಕೊಳ್ಳೋದೇ ಒಂದು ಅರ್ಥಪೂರ್ಣ ಜೀವನದ ದಾರಿ. ಹೌದು. ಇದು ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಏನು? ಫಲಿತಾಂಶದ ಗ್ಯಾರಂಟಿ ಇಲ್ಲದಿದ್ರೂ ನಿರಂತರವಾಗಿ ಬೀಜ ಬಿತ್ತುವ ಈ ಐಡಿಯಾವನ್ನ ನಮ್ಮ ಆಧುನಿಕ ವೈಯಕ್ತಿಕ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು? ನಾವು ಪ್ರತಿದಿನ ಮಾಡುವ ಯಾವ ಸಣ್ಣ ದೈನಂದಿನ ಕೆಲಸಗಳು ನಮ್ಗೆ ಗೊತ್ತೇ ಇಲ್ಲ ಹಾಗೆ ನಾಳೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ.